ನಮಸ್ಕಾರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಇದು ನಮ್ಮ ದೇಶದ ಎಕಾನಮಿಕ್ ನ್ಯೂಸ್. ಆಸ್ ಯೂಶುವಲ್ ಮೊದಲು ಹೆಡ್ಲೈನ್ಸ್. ನ್ಯೂಸ್ ನಂಬರ್ 1, ಟಾಟಾ ಪವರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನಿಮ್ಮ ಮುಂದೆ. ಸೇಲ್ಸ್ ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 14,129 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 14,651 ಕೋಟಿ ಮತ್ತು 4% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 1,052 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 1,076 ಕೋಟಿ, 2% ಅಭಿವೃದ್ಧಿ. ಫ್ಲಾಟ್ ರಿಸಲ್ಟ್ಸ್ ಫಾರ್ ದ ಕಂಪನಿ, ಆದರೆ ಬೆಟರ್ ದೆನ್ ಅನಲಿಸ್ಟ್ ಎಸ್ಟಿಮೇಟ್. ಶೇರ್ಸ್ ವಿಲ್ ರಿಯಾಕ್ಟ್ ಟು ದಿ ರಿಸಲ್ಟ್ಸ್ ಆನ್ ಮಂಡೇ. ಈಗ ಎರಡನೆಯ ನ್ಯೂಸ್, EPF ಇಂಟ್ರೆಸ್ಟ್ ರೇಟ್ 8.25% ಅಂತ ಘೋಷಣೆ ಮಾಡಿದ್ದಾರೆ 2023-24ರಲ್ಲಿ. ಇಂಟ್ರೆಸ್ಟ್ ರೇಟು ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ 8.25ಗೆ ಇನ್ಕ್ರೀಸ್ ಆಗಿದೆ, 8.15 ಇದ್ದದ್ದು. ಇದರಿಂದಾಗಿ 6.5 ಕೋಟಿ EPF ಅಕೌಂಟ್ ಹೋಲ್ಡರ್ಸ್ಗೆ ಒಂದಷ್ಟು ಅನುಕೂಲ ಆಗ್ಲಿಕ್ಕಿದೆ. EPF ಡಿಪಾರ್ಟ್ಮೆಂಟ್ ಅವರು ಇಂಟ್ರೆಸ್ಟ್ ರೇಟ್ ಅನ್ನು ಜಾಸ್ತಿ ಮಾಡಿದ ಕಾರಣ ಏನು ಅಂತಂದ್ರೆ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಆಫ್ ಬಾಂಡ್ಸ್ ಅಂಡ್ ಸ್ಟಾಕ್ ಮಾರ್ಕೆಟ್. ಈಗ ನ್ಯೂಸ್ ನಂಬರ್ 3, ಹೀರೋ ಮೋಟೋ ಕಾರ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಸೇಲ್ಸ್ ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 8,118 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 9,788 ಕೋಟಿ, ಚೇಂಜು +21%. ನೆಟ್ ಪ್ರಾಫಿಟ್ ಕೂಡ ಬಹಳ ಜಾಸ್ತಿ ಆಗಿದೆ. ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 721 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 1,091 ಕೋಟಿ, ಅಂದ್ರೆ 51% ಅಭಿವೃದ್ಧಿ. ಇದು ಕಂಪನಿಯ ಒಂದು ಒಳ್ಳೆಯ ರಿಸಲ್ಟ್. ಮತ್ತೆ ಆಸ್ ಪರ್ ದಿ ಅನಲಿಸ್ಟ್ ಎಸ್ಟಿಮೇಟ್ ಡಿವಿಡೆಂಡ್ 100 ರೂಪಾಯಿ ಪರ್ ಶೇರ್ ಡಿಕ್ಲೇರ್ ಮಾಡಿದ್ದಾರೆ, 5,000% ಆನ್ ದ ಮುಖಬೆಲೆ. ಈ ರಿಸಲ್ಟ್ ಅನ್ನು ನೋಡಿದ ಮೇಲೆ ಜನ ಯಾವ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಸೋಮವಾರಕ್ಕೆ ಕಾದು ನೋಡಬೇಕು. ಈಗ ನ್ಯೂಸ್ ನಂಬರ್ 4, MRF ಕ್ವಾರ್ಟರ್ಲಿ ರಿಸಲ್ಟ್ಸ್. ಸೇಲ್ಸ್ ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 5,645 ಕೋಟಿ ಮತ್ತು ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 6,662 ಕೋಟಿ, 9% ಅಭಿವೃದ್ಧಿ. ನೆಟ್ ಪ್ರಾಫಿಟ್ ಮಾತ್ರ ಭಾರಿ ಮೇಲಕ್ಕೆ ಹೋಗಿದೆ. ಅಕ್ಟೋಬರ್-ಡಿಸೆಂಬರ್ 2022ರಲ್ಲಿ 175 ಕೋಟಿ, ಅಕ್ಟೋಬರ್-ಡಿಸೆಂಬರ್ 2023ರಲ್ಲಿ 510 ಕೋಟಿ, 191% ಅಭಿವೃದ್ಧಿ. ಇದು ಕಂಪನಿಯ ಒಂದು ಒಳ್ಳೆಯ ರಿಸಲ್ಟ್. ಪ್ರಾಫಿಟ್ ಗ್ರೋತ್ ಯಾಕೆ ಜಾಸ್ತಿ ಆಯಿತು ಅಂತಂದ್ರೆ ಹೈಯರ್ ಪ್ರಾಫಿಟ್ ಮಾರ್ಜಿನ್ ಮತ್ತು ರಿಸಲ್ಟ್ಸ್ ಆರ್ ಬೆಟರ್ ದೆನ್ ಅನಲಿಸ್ಟ್ ಎಸ್ಟಿಮೇಟ್. ಆದರೆ ಇನ್ವೆಸ್ಟರ್ಸ್ ಒಂದಷ್ಟು ಪ್ರಾಫಿಟ್ ಬುಕಿಂಗ್ ಮಾಡಿದ್ರು MRF ಶೇರ್ ನಲ್ಲಿ. ಆದ್ದರಿಂದ ಶೇರು 3.8% ಕೆಳಗೆ ಬಿತ್ತು. ಇಡೀ ವರ್ಷಕ್ಕೆ ತಗೊಂಡ್ರೆ ಶೇರು 54% ಮೇಲಕ್ಕೆ ಹೋಗಿತ್ತು ಕಳೆದ ಒಂದು ವರ್ಷದಲ್ಲಿ. ಈಗ ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸ್ ಬರ್ತಾ ಇದೆ. ಹುಂಡಾಯಿ ಮೋಟಾರ್ಸ್ ಅವರು JP Morgan, ಸಿಟಿ ಮತ್ತು HSBC ಅವರನ್ನು ಹೈರ್ ಮಾಡಿದ್ದಾರೆ. ತಮ್ಮ IPOಗೋಸ್ಕರ ಡ್ರಾಫ್ಟ್ IPO ಡಾಕ್ಯುಮೆಂಟ್ ಅನ್ನು ಫೈಲ್ ಮಾಡ್ತಾರೆ ಜೂನ್ 2024ಗೆ. IPO ಯಾವಾಗ ಅಂತ ಕೇಳಿದ್ರೆ ಸೆಪ್ಟೆಂಬರ್-ನವೆಂಬರ್ 2024ರಲ್ಲಿ ಇರಬಹುದು. ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ 100 ಇಂಡೆಕ್ಸ್ ಪಾಕಿಸ್ತಾನ್ ಒಂದು 1.8% ಕೆಳಗೆ ಬಿತ್ತು ಮೊನ್ನೆ ಶುಕ್ರವಾರ. ಯಾಕಂದ್ರೆ ಅನ್ಸರ್ಟನ್ಲಿ ದ ವಿನ್ನರ್ ಆಫ್ ದ ಜನರಲ್ ಎಲೆಕ್ಷನ್ಸ್ ಇನ್ ಪಾಕಿಸ್ತಾನ್, ಅಂದ್ರೆ ಯಾವ ಪಾರ್ಟಿಗೂ ಕೂಡ ಹೇಳಿಕೊಳ್ಳುವಂತ ಒಂದು ಮೆಜಾರಿಟಿ ಸಿಕ್ಕಿಲ್ಲ. ಆದರೂ ಕೂಡ ನೀವು ಲೆಕ್ಕ ತಗೊಂಡ್ರೆ ಇಷ್ಟೆಲ್ಲ ಪೊಲಿಟಿಕಲ್ ಅನ್ಸ್ಟೆಬಿಲಿಟಿ ಇದ್ದು, ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೂ ಕೂಡ ಕರಾಚಿ ಸ್ಟಾಕ್ ಎಕ್ಸ್ಚೇಂಜ್ 100 ಇಂಡೆಕ್ಸ್ 15.9% ರಿಟರ್ನ್ಸ್ ಕೊಟ್ಟಿದೆ ಸಿನ್ಸ್ ಜಾನ್ವರಿ 2000. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸ್. ನ್ಯೂಸ್ ಚೆನ್ನಾಗಿದೆ ಅಂತಂದ್ರೆ ದಯವಿಟ್ಟು ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ, ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ನಮಸ್ಕಾರ.